ಸ್ನೇಹಿತರು, Are you a sleeping Christian? ನೀನು ಮಲಗಿಕೊಂಡಿರುವಂತ ಕ್ರೈಸ್ತನು. All the time sleeping till 8 o'clock? ಯಾವಾಗಲೂ ಪ್ರತಿನಿತ್ಯವೂ ನೀನು 8 ಗಂಟೆವರೆಗೆ ಮಲಗುವಂತ ಕ್ರೈಸ್ತನು. Young people, ಯವನಸ್ಥರೇ, make up your mind. ನಿಮ್ಮ ಮನಸ್ಸನ್ನು ಗಟ್ಟಿ When you ಮಾಡಿಕೊಳ್ಳಿ. are very young, ನೀವು ಯವನಸ್ಥರಾಗಿರುವಾಗಲೇ that is the high time to seek God. ಆ ಸಮಯದಲ್ಲಿ ಯೆಹೋವನನ್ನು ನೀವು ನೆನೆಸಬೇಕು. So whatever you ask, it should be granted. You have to rise up early in the morning every day. ನೀನು ಪ್ರತಿದಿನ ನಸುಕಿನಲ್ಲಿಯೇ ಬೆಳಗಾಗುವಕ್ಕಿಂತ ಮುಂಚೆ ಎದ್ದು ಕರ್ತನನ್ನು ಹುಡುಕಬೇಕು. You and your wife and children gather together. ನೀನು ನಿನ್ನ ಹೆಂಡತಿ ಮಕ್ಕಳು ಒಟ್ಟಾಗಿ ಸೇರಿ Look unto ಮೊಣಕಾಲುರಿ. God ನೀವು as a ಮೊಣಕಾಲುರಿ. family. Ask Him. ಅಥವಾ ಆತನಲ್ಲಿ ಕೇಳುವಾಗ He'll come straight to you ಆತನು ನಿಮ್ಮ ಮುಂದೆ ಇಳಿದು and ಬರುತ್ತಾನೆ. hear all your cries. ನಿನ್ನ ಎಲ್ಲಾ ಬೇಡಿಕೆಗಳಿಗೆ ಸದುತ್ತರವನ್ನು Praise the cry of yours. ನಿನ್ನ ಎಲ್ಲಾ ಕೂಗನ್ನು ಆತನ ಮುಂದೆ ಬೇಡಿಕೋ. My precious children of God, ನನ್ನ ಪ್ರಿಯ ದೇವರ ಮಕ್ಕಳೇ, there are so many promises in the word of God. ದೇವರ ವಾಕ್ಯದಲ್ಲಿ ನಮಗೆ ಅನೇಕ ವಾಗ್ದಾನಗಳುಂಟು. Firstly, we will meditate, ask, and it shall be given unto you. ಮೊದಲು ನಾವು ಧ್ಯಾನಿಸುವಂತ ವಿಷಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. Unless you pray every day as much as you can, you cannot shine for the glory of God, and you cannot be a true Christian. ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡದಿದ್ದರೆ ಯೆಹೋವನಿಗೋಸ್ಕರ ಪ್ರಕಾಶಿಸಲು ಸಾಧ್ಯವಾಗುವುದಿಲ್ಲ, ಕ್ರೈಸ್ತರಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. If you read Psalm 34 verse 6, ಕೀರ್ತನೆ 34ನೇ ಅಧ್ಯಾಯದ 6ನೇ ವಾಕ್ಯ ಓದಿದರೆ, David writes like this: ದಾವೀದನು ಹೀಗೆ ಬರೆಯುತ್ತಾನೆ, This poor man cried, ಈ ಬಡ ಮನುಷ್ಯನು ಕೂಗಿದನು, and the Lord heard him ಕರ್ತನು ಆತನನ್ನು ಲಾಲಿಸಿದನು, and saved him out of all his troubles. ತನ್ನ ಎಲ್ಲಾ ಸಂಕಟಗಳಿಂದ ದೇವರು ಆತನಿಗೆ ಬಿಡುಗಡೆ ಕೊಟ್ಟನು. What is our faith? ನಮ್ಮ ನಂಬಿಕೆ ಎಂದರೇನು? We cry before the Lord, ನಾವು ಕರ್ತನ ಮುಂದೆ ಕೂಗುತ್ತೇವೆ, we pray unto him, ನಾವು ಆತನಲ್ಲಿ ಪ್ರಾರ್ಥಿಸುತ್ತೇವೆ, then we believe ನಂತರ ನಂಬುತ್ತೇವೆ that God hears our cries ಕರ್ತನು ತಾನೇ ನಮ್ಮ ಪ್ರಾರ್ಥನೆಗೆ ಸದುತ್ತರ and ಕೊಡುತ್ತಾನೆ, removes all the problems from our lives. ಎಲ್ಲಾ ಸಮಸ್ಯೆಗಳನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕುತ್ತಾನೆ. This is what asking. ಇದೇ ಕೇಳುವುದಂದರೆ Very simple thing. ಇದು ಬಹಳಷ್ಟು ಸರಳವಾದ ಸಂಗತಿ. That it has got lot of blessings in that. ಅದರೊಳಗೆ ಅನೇಕ ಆಶೀರ್ವಾದಗಳು ಅಡಗಿದೆ. Cling on to him. ದೇವರಿಗೆ ಅಂಟಿಕೊಳ್ಳಬೇಕು. I am crying. ನಾನು I ಕೂಗುತ್ತಿದ್ದೇನೆ, am crying to the great Lord. ನಾನು ಉನ್ನತನಾದ ದೇವರಲ್ಲಿ ಕೂಗುತ್ತಿದ್ದೇನೆ, He will hear my cry. ನನ್ನ ಕೂಗನ್ನು And ಕೇಳಿಸಿಕೊಳ್ಳುತ್ತಾನೆ. surely I will receive God's blessing. ನಾನು ಬೇಗನೆ ದೇವರ ಆಶೀರ್ವಾದವನ್ನು This ಹೊಂದಿಕೊಳ್ಳಬೇಕು. is asking. ಇದೇ ಕೇಳುವುದು. And Psalm 65 verse 2 says, ಕೀರ್ತನೆ 62:2 ಹೀಗೆ ಹೇಳುತ್ತದೆ, God is a prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾನೆ. He will hear all your cry. ನಿನ್ನ ಎಲ್ಲಾ ಪ್ರಾರ್ಥನೆಯನ್ನು When ಕೇಳಿಸಿಕೊಳ್ಳುತ್ತಾನೆ. you cry unto him, ನೀವು ಆತನಲ್ಲಿ ಬೇಡಿಕೊಳ್ಳುವಾಗ or when you ask him, ಅಥವಾ ಆತನಲ್ಲಿ ಕೇಳುವಾಗ he'll come straight to you ಆತನು ನಿಮ್ಮ ಮುಂದೆ ಇಳಿದು and ಬರುತ್ತಾನೆ. he'll hear all your cry. ನಿನ್ನ ಎಲ್ಲಾ ಬೇಡಿಕೆಗಳಿಗೆ ಸದುತ್ತರವನ್ನು And he'll ಕೊಡುತ್ತಾನೆ. say, ಆತನು ಹೇಳುತ್ತಾನೆ, My daughter, ನನ್ನ ಮಗಳೇ, my son, ನನ್ನ ಮಗನೇ, I have heard your cry. ನಾನು ನಿನ್ನ ಕೂಗನ್ನು I'll give you what all you need. ಬೇಡಿದ್ದನ್ನೆಲ್ಲ ಕೊಡುತ್ತೇನೆ. You pray all the cry of yours. ನಿನ್ನ ಎಲ್ಲಾ ಕೂಗನ್ನು ಆತನ ಮುಂದೆ ಬೇಡಿಕೋ. And if you read Hebrews chapter 5 verse 7, ಇಬ್ರಿಯ 5:7 ಓದಿದರೆ, Lord Jesus himself cried before the Father as we have to follow his example. ಯೇಸು ಸ್ವಾಮಿ ತಾನೇ ತಂದೆಯ ಮುಂದೆ ಬಹಳಷ್ಟು ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸಿದನು, ಹಾಗೆ ಆತನ ಮಾದರಿಯನ್ನು ನಾನು ನೀನು ಅನುಸರಿಸಬೇಕು. If you read 1 Peter chapter 2 verse 21, 1 ಪೇತ್ರ 2ನೇ ಅಧ್ಯಾಯದ 21ನೇ ವಾಕ್ಯ ಓದಿದರೆ it says ಅದು ಹೀಗೆ we ಹೇಳುತ್ತದೆ, have to follow the footsteps of Lord Jesus Christ. ಯೇಸು ಕ್ರಿಸ್ತನ ಮಾರ್ಗದರ್ಶನವನ್ನು ಅನುಸರಿಸಬೇಕು. As how he was walking, ಆತನು ನಡೆಯುವ ಹಾಗೆ we have to follow his footsteps. ನಾವು ಆತನ ಪಾದದಲ್ಲಿ ನಡೆಯಬೇಕು. How he prayed, ಆತನು ಹೇಗೆ ಪ್ರಾರ್ಥಿಸಿದ, how he showed love to the people, ಯಾವ ರೀತಿಯಾಗಿ ಜನರಿಗೆ ಪ್ರೀತಿ ತೋರಿಸಿದ, how he had communication with his father. ಯಾವ ರೀತಿಯಾಗಿ ತಂದೆಯ ಜೊತೆಯಲ್ಲಿ ಸಂಪರ್ಕಿಸಿದ. All these things we can learn from the Bible. ಎಲ್ಲಾ ವಿಷಯಗಳನ್ನು ಬೈಬಲ್ ಇಂದ ನಾವು ಕಲಿಯಬಹುದು. We have to read the word of God. ನಾವು ದೇವರ ವಾಕ್ಯವನ್ನು ಓದಬೇಕು. Young people, ಯೌವನಸ್ಥರೇ, make up your mind. ನಿಮ್ಮ
ಮನಸ್ಸನ್ನು ಗಟ್ಟಿ when you are ಮಾಡಿಕೊಳ್ಳಿ. very young, ನೀವು ಯವನಸ್ಥರಾಗಿರುವಾಗಲೇ that is the high time to seek God. ಆ ಸಮಯದಲ್ಲಿ ಯೆಹೋವನನ್ನು ನೀವು ನೆನೆಸಬೇಕು. So the Lord Jesus, before he was crucified, he cried unto his Father. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಕ್ಕಿಂತ ಮುಂಚೆ ತಂದೆಯಾದ ದೇವರ ಬಳಿಯಲ್ಲಿ ಕೂಗಿಕೊಂಡನು. Word of God says, ದೇವರ ವಾಕ್ಯ ಹೇಳುತ್ತದೆ, he had offered up prayers and supplications ಆತನು ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ತಂದೆಯ ಮುಂದೆ with ಇರಿಸಿದನು. strong crying. ಆತನು ಬಹಳಷ್ಟು ಕಣ್ಣೀರಿನಿಂದ With strong ಬಂದು crying ಬಹಳಷ್ಟು ಕಣ್ಣೀರಿನಿಂದ ಪ್ರಾರ್ಥಿಸಿದನು. and with tears ಬಹಳಷ್ಟು ಕಣ್ಣೀರುಗಳಿಂದ ಆತನು ಬೇಡಿಕೊಂಡನು. unto him who was able to save him from death. ಮರಣದಿಂದ ರಕ್ಷಿಸುವ ಆತನಿಗೆ ಆತನ ಬಳಿಯಲ್ಲಿ ಕೂಗಿದನು. When he prayed like that, ಆ ರೀತಿಯಾಗಿ ಆತನು ಪ್ರಾರ್ಥಿಸಿದಾಗ, or when he asked the divine Father what to do, ತಂದೆಯಾದ ದೈವಿಕ ತಂದೆಯ ಬಳಿಯಲ್ಲಿ ಏನು ಮಾಡಬೇಕಂತ ಕೇಳಿದಾಗ what happened? ಅಲ್ಲೇನಾಯಿತು? From heaven, from ಪರಲೋಕದಿಂದ the heavenly Father, ಸ್ವರ್ಗೀಯ he ತಂದೆಯು received a strength, ಆತನು ಬಲವನ್ನು a ಪಡೆದುಕೊಂಡ. big strength. ಆ ದೊಡ್ಡ ಬಲವನ್ನು He was ಪಡೆದುಕೊಂಡ. strengthened in his body, ಆತನು ತನ್ನ strengthened ಶರೀರದಲ್ಲಿ in his spirit, ಆತ್ಮದಲ್ಲಿ ಬಲ ಹೊಂದಿದ. and he was ready to be crucified. ಆ ನಂತರ ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕೆ ಸಿದ್ಧನಾದ. Disciples could not stand. ಅಲ್ಲಿ ಇರುವಂತ ಶಿಷ್ಯರಿಗೆ They ran ನಿಲ್ಲುವುದಕ್ಕಾಗಲಿಲ್ಲ. away from that place. ಅವರೆಲ್ಲರೂ ಆತನನ್ನು ಬಿಟ್ಟು Do you ಓಡಿ know ಹೋದರು. why? ಯಾಕೆ ಗೊತ್ತಾ? They were sleeping. ಅವರೆಲ್ಲ ಮಲಗಿಕೊಂಡಿದ್ದರು. Sleeping. ಮಲಗಿಕೊಂಡಿದ್ದರು. Sleeping. ಮಲಗಿಕೊಂಡಿದ್ದರು. Are you a sleeping Christian? ನೀನು ಮಲಗಿಕೊಂಡಿರುವಂತ All ಕ್ರೈಸ್ತನು. the time sleeping till 8 o'clock? ಯಾವಾಗಲೂ ಪ್ರತಿನಿತ್ಯವೂ ನೀನು 8 ಗಂಟೆವರೆಗೆ ಮಲಗುವಂತ ಕ್ರೈಸ್ತನೋ? If you want to follow the Lord carefully, ನೀವು ಸೂಕ್ಷ್ಮವಾಗಿ ದೇವರನ್ನು if ಹಿಂಬಾಲಿಸಬೇಕಾಗಿದ್ದರೆ, you want whatever you ask, it should be granted. You have to rise up early in the morning every day. ನೀನು ಪ್ರತಿದಿನ ನಸುಕಿನಲ್ಲಿಯೇ ಬೆಳಗಾಗುವಕ್ಕಿಂತ ಮುಂಚೆ ಎದ್ದು ಕರ್ತನನ್ನು ಹುಡುಕಬೇಕು. Because the Lord Jesus Christ asked the Lord to deliver him from the fear of death. ಯಾಕಂದ್ರೆ ಯೇಸು ಕ್ರಿಸ್ತನು ತಾನೇ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದನು, ಮರಣಕರ ವ್ಯಾಧಿಯಿಂದ ನನಗೆ ಬಿಡುಗಡೆ ಕೊಡು. From the problems he had to face during the time he'll be crucified. ಆ ಶಿಲುಬೆಗೆ ಹಾಕಲ್ಪಡುವಂತ ಆ ಸಂಕಟಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಬೇಡಿಕೊಂಡನು. John 16:33 says, ಯೋಹಾನ 16:33 ಹೀಗೆ ಹೇಳುತ್ತದೆ, yes, he overcame all the sufferings and agony of this world. ಯೇಸು ಕ್ರಿಸ್ತನು ಈ ಲೋಕದ ಎಲ್ಲಾ ಕಷ್ಟಗಳನ್ನು ಸಂಕಟಗಳನ್ನು ಆತನು ಜಯಿಸಿದನು. 1 Corinthians 15:57 says, 1 ಕೊರಿಂಥ 15:57 ಹೀಗೆ ಹೇಳುತ್ತದೆ, thanks be unto God who gives us victory through our Lord Jesus Christ. ಯೇಸು ಕ್ರಿಸ್ತನ ಮುಖಾಂತರ ಜಯವನ್ನು ಕೊಡುವ ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಉಂಟಾಗಲಿ. So we have to ask God. ಆದ್ದರಿಂದ ನಾವು ದೇವರಲ್ಲಿ You may ಬೇಡಿಕೊಳ್ಳಬೇಕು. say, I don't have peace, ನೀವು ಹೇಳಿದರೆ ನನ್ನಲ್ಲಿ ಸಮಾಧಾನವಿಲ್ಲ, I don't have joy. ನನ್ನಲ್ಲಿ ಸಂತೋಷವಿಲ್ಲ, In my home all the time we are fighting and fighting. ನನ್ನ ಮನೆಯಲ್ಲಿ ಯಾವಾಗಲೂ ಬರೀ ಜಗಳವೇ ನಡೆಯುತ್ತಾ I ಇದೆ, don't want to face anybody in this ಈ world. ಲೋಕದಲ್ಲಿ ಯಾರ ಮುಖವನ್ನು ನೋಡಲು ನನಗೆ ಇಷ್ಟ ಇಲ್ಲ. All kinds of problems you may be facing in your house. ನಿಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೂ ಸಹ, Just like that, there was one family in the Bible days. ಬೈಬಲ್ ದಿನಗಳಲ್ಲಿಯೂ ಸಹ ನಿಮ್ಮ ಹಾಗೆ ಒಂದು ಕುಟುಂಬವಿತ್ತು. The man was called Elkanah, ಆತನ ಹೆಸರು ಎಲ್ಕಾನ and he ಆಗಿತ್ತು. had 2 wives. ಆತನಿಗೆ 2 ಹೆಂಡತಿಯರಿದ್ದರು. One wife is a problem. ಒಬ್ಬ ಹೆಂಡತಿ ಸಮಸ್ಯೆ ಹೆಂಡತಿ. 2 wives means double problem. 2 ಹೆಂಡತಿಯರಿದ್ದರೆ ಇನ್ನು 2ರಷ್ಟು This ಸಮಸ್ಯೆಗಳು. is what is happening in the world. ಈ ಲೋಕದಲ್ಲಿ ಇಂದು ನಡೆಯುವುದೇ ಸಮಸ್ಯೆ No ಇದು. peace. ಯಾವುದೇ ಸಮಸ್ಯೆ One ಇಲ್ಲ. lady was having lot of children. ಒಂದು ಸ್ತ್ರೀಗೆ ಬಹಳಷ್ಟು ಮಕ್ಕಳಿದ್ದರು. Another wife called Hannah had no children. ಆದರೆ ಹನ್ನಳಿಗೆ ಮಕ್ಕಳೇ ಇರಲಿಲ್ಲ. So this lady who had many children, all the time she was provoking that sister. ಬಹಳಷ್ಟು ಮಕ್ಕಳು ಇರುವಂತ ಈ ಸ್ತ್ರೀ ಇನ್ನೊಂದು ಮಕ್ಕಳಿಲ್ಲದಂತ ಸ್ತ್ರೀಗೆ ಕಿರಿಕಿರಿ ಮಾಡುತ್ತಿದ್ದಳು. There was no peace at all. ಅಲ್ಲಿ ಯಾವುದೇ ಸಮಾಧಾನವೇ ಇರಲಿಲ್ಲ.
that lady Hannah, because she had no children, all the time she was crying and crying, was not taking food at all. ಹನ್ನಳಿಗೆ ಮಕ್ಕಳೇ ಇಲ್ಲ ಎಂಬ ಒಂದೇ ಒಂದು ಕಾರಣದಿಂದ ಯಾವಾಗಲೂ ಅಳುತ್ತಾ ಇದ್ದಳು. ಕೆಲವೊಂದು ಸಾರಿ ಊಟವನ್ನು ಸಹ ಮಾಡುತ್ತಿರಲಿಲ್ಲ. And the man Elkanah, his husband, loved her so much. ಆದ್ರೆ ಎಲ್ಕಾನ ಅವಳ ಗಂಡನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು. So he was very sad. ಅವಳಿಗೆ ಬಹಳಷ್ಟು ಬೇಸರವಾಯಿತು. I love my wife so much. ನಾನು ನನ್ನ ಹೆಂಡತಿಯನ್ನು ಎಷ್ಟಾಗಿ But ಪ್ರೀತಿಸುತ್ತೇನೆ, she's not at all taking food. ಆದ್ರೆ ಅವಳು ಊಟವನ್ನೇ ಮಾಡುತ್ತಿಲ್ಲ. He was worried. ಆತನಿಗೆ ಬಹಳಷ್ಟು And he did ಬೇಜಾರಾಯಿತು. not ask about the lady who had no children. ಮತ್ತು ಮಕ್ಕಳಿಲ್ಲದಂತ ಸ್ತ್ರೀಗೆ ಕೇಳುವಂತ ಆ ಧೈರ್ಯವು ಆತನಿಗಿರಲಿಲ್ಲ. Likewise, so many problems in the home, isn't it? ಈ ಮನೆಗಳಲ್ಲಿ ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳಿವೆ. Even today you might have come bringing lot of problems in the family. ಇವತ್ತು ಸಹ ಸಭೆಗೆ ಬರುವಾಗ ನಿಮ್ಮ ಮನಸ್ಸಿನಲ್ಲಿರುವಂತ ಅನೇಕ ಸಮಸ್ಯೆಗಳೊಂದಿಗೆ ಇಲ್ಲಿಗೆ ಬಂದಿರಬಹುದು. Or in your working place. ಅಥವಾ ನೀವು ಕೆಲಸ ಮಾಡುವಂತ ಕಾರ್ಯಾಲಯದಲ್ಲಿ. But how they asked and received God's blessing. ಆದ್ರೆ ಅವರು ಹೇಗೆ ಕೇಳಿಕೊಂಡರು, ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. There is a beautiful verse in the Bible, ದೇವರ ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯವಿದೆ, which we read in Philippians chapter 2 verse 13. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಾಕ್ಯ. It is God who works in you both to will and to do. Good. Both to do and to will. ಸೂಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶಿಸುವನು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. It says God himself will put a thirst in your heart. ದೇವರು ತಾನೇ ನಿನ್ನ ಹೃದಯದಲ್ಲಿ ಆಸೆಯನ್ನು ಕೊಡುತ್ತಾನೆ. To fulfill God's will. ದೇವರ ಚಿತ್ತವನ್ನು. Hannah was filled with God's will. ಆ ಹನ್ನಳೆಂಬ ಆ ಸ್ತ್ರೀಯು ದೇವರ ಚಿತ್ತದಿಂದ ತುಂಬಲ್ಪಟ್ಟಿದ್ದಳು. What was God's will? ದೇವರ ಚಿತ್ತ ಏನಾಗಿತ್ತು? She went straight to the presence of God. ಅವಳು ನೇರವಾಗಿ ದೇವರ ಪ್ರಸನ್ನತೆಗೆ ಹೋಗುತ್ತಾಳೆ. She went into the temple. ಅವಳು ಆ ಒಂದು ಆಲಯಕ್ಕೆ ಹೋಗುತ್ತಾಳೆ. She felt the presence of God in a marvelous way. ದೇವರ ಪ್ರಸನ್ನತೆಯನ್ನು ಅದ್ಭುತವಾಗಿ ಅಲ್ಲಿ ಅನುಭವಿಸಿದಳು. She knelt down. ಅಲ್ಲಿ ಅವಳು ಮೊಣಕಾಲು ಊರುತ್ತಾಳೆ. Cried out. ಮತ್ತು ಅವಳು ಕೂಗಿದಳು. Cried unto the Lord. ಯೆಹೋವನ ಬಳಿಯಲ್ಲಿ ಕೂಗಿದಳು. First Samuel chapter 1 verse 15 says, 1 ಸಮುವೇಲ 1:15 ಹೀಗೆ ಹೇಳುತ್ತದೆ, she poured out all her agony before the Lord. ಅವಳ ಎಲ್ಲಾ ಸಂಕಟಗಳನ್ನು ಯೆಹೋವನ ಮುಂದೆ ಇರಿಸಿದಳು. And asked the Lord to fill her heart and her home with peace. ಅವಳ ಹೃದಯ, ಅವಳ ಮನೆಯಲ್ಲಿ ಸಮಾಧಾನ ಬರಲಿ ಎಂಬುದಾಗಿ ಕರ್ತನಲ್ಲಿ ಬೇಡಿಕೊಂಡಳು. That's what you and I have to do. ಅದನ್ನೇ ನೀವು ನಾನು ಮಾಡಬೇಕು. My sisters, my brothers. ನನ್ನ ಸಹೋದರಿಯರೇ, ಸಹೋದರರೇ. She asked the Lord. ಕರ್ತನಲ್ಲಿ ಬೇಡಿಕೊಂಡಳು, I don't know what to do. ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಹೇಗಾದರೂ ಸರಿ ನನ್ನ ಕೂಗನ್ನು ಲಾಲಿಸಬೇಕು. She was crying unto the Lord. ದೇವರಲ್ಲಿ ಮೊರೆ ಇಡುತ್ತಿದ್ದಳು. My precious children of God, ನನ್ನ ಪ್ರಿಯ ದೇವ ಮಕ್ಕಳೇ, must learn one thing. ಒಂದು ವಿಷಯ ಕಲಿಯಬೇಕು. Whenever you have some problem in your home, ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ, or in your life, ಅಥವಾ ನಿನ್ನ ಜೀವಿತದಲ್ಲಿ, I don't have a child, ನನ್ನಲ್ಲಿ ಮಗುವಿಲ್ಲ, I am not getting married at the right time, ಸರಿಯಾದ ಸಮಯಕ್ಕೆ ಮದುವೆ ಆಗುತ್ತಿಲ್ಲ, I am not getting a job, ನನಗೆ ಕೆಲಸ ಸಿಗುತ್ತಿಲ್ಲ, so many problems are there. ನನ್ನ ಸುತ್ತಲೂ ಅನೇಕ ಸಮಸ್ಯೆಗಳುಂಟು. What you have to do? ನೀವೇನು ಮಾಡಬೇಕು? Just like this Hannah, ಹನ್ನಳ ಹಾಗೆ go to the presence of God. ದೇವರ ಪ್ರಸನ್ನತೆಗೆ ಹೋಗಿರಿ. Maybe in your own home, ನಿಮ್ಮ ಮನೆಯಲ್ಲಾಗಿರಬಹುದು. go to a corner, ನೀವು ಒಂದು ಮೂಲೆಗೆ ಹೋಗಿರಿ. and cry out to the Lord. ದೇವರಲ್ಲಿ ಕೂಗಿಕೊಳ್ಳಿರಿ, Lord, ದೇವರೇ, I don't have this blessing, ಈ ಆಶೀರ್ವಾದ ನನಗೆ I ಸಿಕ್ಕಿಲ್ಲ, don't have this need. ಈ ಒಂದು ಅಗತ್ಯ ನನ್ನಲ್ಲಿ ಪೂರೈಸಿಲ್ಲ. Unless you give me that need, give me that blessing, I will not leave you. ಓ ದೇವರೇ, ಆಶೀರ್ವಾದ ನನ್ನ ಮೇಲೆ ಬರುವ ತನಕ ನಾನು ನಿನ್ನನ್ನು Keep ಬಿಡುವುದಿಲ್ಲ. this in your mind always. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇದನ್ನು ಇಟ್ಟುಕೊಳ್ಳಿರಿ. This is what you have to do. ಇದನ್ನೇ ನೀವು ಮಾಡಬೇಕು. Without doing that, ನೀವು ಅದನ್ನು ಮಾಡದಿದ್ದರೆ, don't go this side and that side and see whom I can meet, whom can deliver me, and all sorts of things. Don't have all those things. ಇದನ್ನು ಮಾಡದೆ ಆ ಕಡೆ ಈ ಕಡೆ ಎಲ್ಲರ ಕಡೆಯಲ್ಲಿ ಯಾರು ನನಗೆ ಸಹಾಯ ಮಾಡುತ್ತಾರೆ, ಯಾರು ನನಗೆ ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ ಅಳದಾಡಬೇಡಿರಿ. Keep this in your mind. ನಿಮ್ಮ ಮನಸ್ಸಿನಲ್ಲಿ ಇದನ್ನು This is a ಇಟ್ಟುಕೊಳ್ಳಿರಿ. very simple thing. ಇದು ಬಹಳ ಸರಳವಾದ ವಿಷಯ. Whenever problem comes, ಯಾವಾಗ ಸಮಸ್ಯೆ ಬರುತ್ತದೆಯೋ, whenever you miss some goodness or good things in your life, ನಿಮ್ಮ ಜೀವಿತದಲ್ಲಿ ಒಳ್ಳೆ ಸಂಗತಿಗಳು ಬಾರದೇ ಇರುವಾಗ,
kneel down where you are. ಇದ್ದ ಸ್ಥಳದಲ್ಲಿ ಮೊಣಕಾಲೂರಿರಿ. If you have problem in your home, ನಿನ್ನ ಮನೆಯಲ್ಲಿ ಸಮಸ್ಯೆ ಇದ್ದರೆ, you and your wife and children gather together. ನೀನು ನಿನ್ನ ಹೆಂಡತಿ ಮಕ್ಕಳು ಒಟ್ಟಾಗಿ ಸೇರಿ Look unto ಮೊಣಕಾಲೂರಿ. God. ನೀವು ಕರ್ತನಲ್ಲಿ ಪ್ರಾರ್ಥಿಸಿರಿ. Look unto God. ಕರ್ತನಲ್ಲಿ ಪ್ರಾರ್ಥಿಸಿರಿ. Look unto God. ಕರ್ತನಲ್ಲಿ And ಪ್ರಾರ್ಥಿಸಿರಿ start crying ಮತ್ತು ಕೂಗಲಾರಂಭಿಸಿರಿ or asking. ಅಥವಾ ಕೇಳಿರಿ. Go on asking. ನೀವು ಕೇಳುತ್ತಲೇ ಇರ್ರಿ. This is not a simple thing. ಇದು ಸರಳವಾದ ವಿಷಯವಲ್ಲವೇ. So you have to learn a lesson. ನೀವು ಪಾಠ If ಕಲಿಯಬೇಕು. you have some problem in your family, ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಮಸ್ಯೆ don't ಇದ್ದರೆ start crying, ನೀವು ಅಳಬೇಡಿರಿ. but kneel down ಆದರೆ ನೀವು ಮೊಣಕಾಲೂರಿ. family. ನೀವು ಕುಟುಂಬ and seek ಸಮೇತವಾಗಿ God with all your heart. ಯಥಾರ್ಥವಾಗಿ And ದೇವರನ್ನು finally, hallelujah, ಹಲ್ಲೆಲೂಯಾ. you are going to be blessed.